गजाननं भूतगणादिसेवितं कपिस्तजम्बुफलसारभक्षितम् उमासुतं शोकविनाशककारणं तमामि विघ्नेश्वर पादपङ्कजं पादपङ्कजं पादपङ्कजम्
ಗಜಮುಖದವನೇ ಗಣಗಳಿಗೊಡೆಯನೆ ಪ್ರಥಮ ಪೂಜೆಯನು ಪಡೆಯುವ ದೇವನೇ ಮಹಾಗಣಪನೇ ಪರಮ ದಯಾಕರು ಶಂಭೂನಂದನ ಕರೆಯುವೆನ ಶಂಭೂನಂದನ ಕರೆಯುವೆನ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಪಾಪ ವಿನಾಶಕ ಪವನ ನಂದನ ಮಾಧವ ವಾರಿ ಪಾರ್ವತಿ ನಂದನ ಪಾಪ ವಿನಾಶಕ ಮಾಧವ ವಾರಿ ಪಾರ್ವತಿ ನಂದನ ಕರೆಯುವನ ಆತ್ಮಲಿಂಗವನು ಕರೆಯಲಿ ಇಟ್ಟವನೇ ಬಾಲ ಗಣೇಶನೇ ಕರೆಯುವೆನ ಬಾಲ ಗಣೇಶನೇ ಕರೆಯುವೆನ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಓಂಕಾರನಾದ ಲೋಲಾಯ ಗಣಪ ಓಂಕಾರ ಪ್ರಿಯನೇ ಜಯ ಗಣಪ ಓಂಕಾರನಾದ ಲೋಲಾಯ ಗಣಪ ಓಂಕಾರ ಪ್ರಿಯನೇ ಜಯ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಪ್ರಪ್ರಥಮವಾಗಿ ವಿಘ್ನೇಶ್ವರನನ್ನು ಸ್ಮರಿಸಿದ್ದಾಯಿತು. ಆಹಾ, ಈ ಸಭೆಯನ್ನು ನೋಡಿದರೆ ಒಂದು ದೇವಸಭೆಯಂತೆ ಕಂಗೊಳಿಸುತ್ತಿರುವುದಲ್ಲ. ಒಂದು ಭಾಗದಲ್ಲಿ ಮಹಾನ್ ಕಲಾವಿದರು, ಮತ್ತೊಂದು ಭಾಗದಲ್ಲಿ ಗುರು ಹಿರಿಯರು ಕುಳಿತಿರುವರಲ್ಲ. ಇವರುಗಳ ಮನಸ್ಸನ್ನು ನಾನು ಹೇಗೆ ಸಂತೋಷಪಡಿಸಲಿ? ಇರಲಿ, ನನ್ನ ಪ್ರಿಯಳಾದ ನಟಿಯನ್ನು ಕರೆಸಿ ಅವಳ ಗಾನ ನರ್ತನದಿಂದ ಈ ಸಭಿಕರ ಮನಸ್ಸನ್ನು ಸಂತೋಷಗೊಳಿಸುವೆನು. ಬೇಗ ಬಾರೆ ರಮಣಿ ಬಲು ಬೇಗ ಬಾರೆ ರಮಣಿ ಬೇಗ ಬಾರೆ ರಮಣಿ ಬಲು ಬೇಗ ಬಾರೆ ರಮಣಿ ಬೇಗ ಬಾರೆ ರಮಣಿ ಸುಂದರ ತರುಣಿಯ ಬೇಗನ ಬಾರೆ ರಸಿಕರ ಮನಸ್ಸನ್ನು ಸಂತಸಪಡಿಸೆ ಸುಂದರ ತರುಣಿಯ ಬೇಗನೆ ಬಾರೆ ರಸಿಕರ ಮನಸ್ಸನ್ನು ಸಂತಸಪಡಿಸೆ ಮಧುರ ಗೀತೆಯ ಗಾನವನಾಡಿಸೆ ಮಧುರ ಗೀತೆಯ ಗಾನವನಾಡಿಸಿ ಬೇಗ ಬಾರೆ ರಮಣಿ ಬಲು ಬೇಗ ಬಾರೆ ರಮಣಿ ಪ್ರಾಣೇಶ್ವರ ಬೇಗ ಬಂದೆ ರಮಣ ಬೇಗ ಬಂದೆ ರಮಣ ಮಧುರ ಗೀತೆಯ ಗಾನವನಾಡುತ್ತ ಪ್ರಾಣೇಶ್ವರ ಮಧುರ ಗೀತೆಯ ಗಾನವನಾಡುತ್ತ
ಸ್ವಾಮಿ. ಪ್ರಿಯೆ, ಮೇಲೆ ಕೇಳು, ನಿನಗೆ ಮಂಗಳವಾಗಲಿ. ಅರೆ, ನನ್ನನ್ನು ಇಷ್ಟು ಜಾಗೃತಿಯಿಂದ ಕರೆಸಲು ಕಾರಣವೇನು ಪ್ರಿಯ? ಪ್ರಿಯೆ, ಈ ಸಭೆಯನ್ನು ನೋಡಿದೆಯಾ? ಈ ಸಭೆಯು ಒಂದು ದೇವಸಭೆಯಂತೆ ಕಂಗೊಳಿಸುತ್ತಿರುವುದಲ್ಲ. ಒಂದು ಭಾಗದಲ್ಲಿ ಮಹಾನ್ ಕಲಾವಿದರು, ಮತ್ತೊಂದು ಭಾಗದಲ್ಲಿ ಗುರು ಹಿರಿಯರು ಕುಳಿತಿರುವರು. ಇವರ ಮನಸ್ಸನ್ನು ನಿನ್ನ ಗಾನನರ್ತರದಿಂದ ಇವರ ಮನಸ್ಸನ್ನು ಸೂರ್ಯಗೊಳ್ಳುವಂತೆ ಯಾವುದಾದರೂ ಒಂದು ಋತುವನ್ನು ಕುರಿತು ಒಂದು ಗಾನವನ್ನು ಪಾಡುವಳಾಗು. ಪ್ರಿಯ, ಯಾವ ಋತುವನ್ನು ಕುರಿತು ಗಾನವನ್ನು ಆಡಲಿ? ಪ್ರಿಯೆ, ಈಗ ತಾನೇ ಪ್ರಾರಂಭವಾಗಿರುವ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಪಾಡುವಳಾಗು. ನಿನ್ನ ಇಷ್ಟವಾಗಲಿ ಪ್ರಿಯ. ಪ್ರಿಯೆ, ಗಾನವನ್ನು ಆಡಿದಾಯ್ತು, ಮತ್ತೆ ಅಪ್ಪಣೆ. ಪ್ರಿಯೆ, ಪ್ರಿಯ, ಓ ಸುಮ ಬಾಲೆ ಮಧುಮಯ ಶೀಲೆ ಯನ ಮನ ಮಂದಿರದಿ ನಲಿಯುತ್ತ ಬಾಳೆ. ಓ ಸುಮ ಬಾಲೆ ಮಧುಮಯ ಶೀಲೆ ಯನ ಮನ ಮಂದಿರದಿ ನಲಿಯುತ್ತ ಬಾಳೆ. ಯನ ಮನ ಮಂದಿರದಿ ನಲಿಯುತ್ತ ಬಾಳೆ.
ರೋಮಾಂಚನಾದ ಈ ಸವಿಯ ಮೋದ ಪ್ರಿಯೆ, ರೋಮಾಂಚನಾದ ಈ ಸವಿಯ ಮೋದ ನನ್ನ ಮನದಾಸೆಯಿದೆ ಪ್ರಿಯೆ, ಪ್ರಾಣೇಶ್ವರ ಮಂದಾರೆ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ್ನ ಪ್ರೇಮದ ಸುಮ್ಮನಾರೆ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಪ್ರಿಯೆ, ಮಂದಾರೆ ಹೂವೆ ಬಾ ಸಿಂಧೂರ ರಾಣಿ ಬಾ ನೀಯನ್ನ ಪ್ರೇಮದ ಸುಮನಾರಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ
ನಿನ್ನಂತರಿಂಗವ ನಾನೇನು ಬಲ್ಲೆನು ನಿಜ ಹೇಳು ದೇವಿಯೇ ನಾನಿನಗೆ ಬೇಡುವೆ ನಿನ್ನ ಬಾಳನ್ನ ಶೃಂಗಾರ ರಾಣಿ ನಿನ್ನ ಮಾಯನ್ನ ಆಲಂಗಿಸೋ ಪ್ರೀತಿಸೋ ಹೃದಯ ರಾಣಿ ಆಲಂಗಿಸೋ ಪ್ರೀತಿಸೋ ಹೃದಯ ರಾಣಿ ಮಂದಾರೆ ಊರೆ ಬಾ ಸಿಂಧೂರ ರಾಣಿ ಬಾ ನೀಯನ್ನ ಪ್ರೇಮದ ಸುಮನಾರಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಪ್ರಿಯೆ, ಪ್ರಾಣೇಶ್ವರ. ಕನ್ನಡ ಕಲಾಭಿಮಾನಿಗಳೇ, ಆಹಾ. ಕನ್ನಡ ರಸಿಕರೇ, ಕನ್ನಡ ಬಂಧುಗಳೇ, ಈ ಪೃಥ್ವಿಯಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾದಂತಹ ಭಾರತ ದೇಶದ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಉಸ್ಕೂರು ಗ್ರಾಮದಲ್ಲಿ ಶ್ರೀ ಶ್ರೀ ಮುದ್ದುರಮ್ಮದೇವಿ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ನಮ್ಮ ಗುರುಗಳಾದ ಎಚ್ ವಿ ಶಿವಣ್ಣನವರ ಕೃಪಾಶೀರ್ವಾದದ ಮೇರೆಗೆ ಈ ದಿನ ನಮ್ಮ ನಾಟಕ ಮಂಡಳಿಯವರು ಈ ನಾಟಕವನ್ನು ಆಯೋಜಿಸಿರುವರು. ನಮ್ಮ ನಾಟಕ ಮಂಡಳಿಯವರಲ್ಲಿ ಬರಬಹುದಾದಂತಹ ರಾಗದೋಷಗಳು, ಶಬ್ದದೋಷಗಳು, ತಾಳದೋಷಗಳೇನಾದರೂ ಕಂಡು ಬಂದರೆ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಬರೀ ಹಾಲನ್ನು ಸವಿದು ನೀರನ್ನು ಹೇಗೆ ಬೇರ್ಪಡಿಸುವುದು, ಹಾಗೆಯೇ ನಮ್ಮ ತಪ್ಪುಗಳನ್ನು ಮನ್ನಿಸಿ ಪರಮಾತ್ಮನ ಚರಿತಾಮೃತಕ್ಕೆ ಪಾತ್ರರಾಗಬೇಕೆಂದು ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ಜಗದೊಡೆಯನಾದ ಶ್ರೀ ಪರಮೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಓ ಶಂಕರ ಓ ಶಂಕರ ಓಂಕಾರ ಓ
ನಾರಾಯಣ ಎನಿತು ನಿನ್ನ ಲೀಲೆ ದೇವಾ ಎನಿತು ನಿನ್ನ ಲೀಲೆ ಎನಿತು ನಿನ್ನ ಲೀಲೆ ದೇವಾ ಎನಿತು ನಿನ್ನ ಲೀಲೆ ಬಾಲಾಜನ ಪರಮಾತ್ಮ ಎನಿಸಿದ ಬಾಲಾಜನ ಪರಮಾತ್ಮ ಎನಿಸಿದ ಲೀಲೆಯಂತಿರವ ಪಾಲಾಡಿದೆ ಲೀಲೆಯಂತಿರವ ಪಾಲಾಡಿದೆ ಎನಿತು ನಿನ್ನ ಲೀಲೆ ದೇವಾ ಎನಿತು ನಿನ್ನ ಲೀಲೆ ಜಗದೋದಾರ ಜ್ಞಾನದಿ ಚತುರ ಜಗದೊಳು ನಿನ್ನ ಮಹಿಳೆಯ ಪಾಲ ಜಗದೋದಾರ ಜ್ಞಾನದಿ ಚತುರ ಜಗದೊಳು ನಿನ್ನ ಮಹಿಳೆಯ ಪಾಲ ವಿಶ್ವಕ್ಕೆ ತೋರಿದೆ ದಶಾವತಾರ ವಿಶ್ವಕ್ಕೆ ತೋರಿದೆ ದಶಾವತಾರ ಓಡಿಯ ಮಾಡಿದೆ ಈ ಮಾನವರ ಓಡಿಯ ಮಾಡಿದೆ ಈ ಮಾನವರ ಎನಿತು ನಿನ್ನ ಲೀಲೆ ದೇವಾ ಎನಿತು ನಿನ್ನ ಲೀಲೆ ನಾರಾಯಣ ನಾರಾಯಣ ಪರಮಾತ್ಮನ ಲೀಲೆಯು ಅದ್ಭುತವಾದದ್ದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗಾಗಿ ದಶಾವತಾರವನ್ನು ತಾಳಿ ದುರುಳರನ್ನು ಸಂವರಿಸುತ್ತಾ ಧರ್ಮಸ್ಥಾಪನೆ ಮಾಡುತ್ತಿರುವನು. ನಾನಾದರೂ ನಾರದೋಹಿತ ಕಲಹ ಪ್ರಿಯ ಎಂಬ ಹಾಗೆ ದಿನಕ್ಕೊಂದು ಕಲಹವನ್ನು ತಂದೊಡ್ಡಿದ್ದರೆ ನನಗೆ ಉದರ ಸುಲಭ ಬರುವುದು. ಉಪಕಾರಕ್ಕೆ ಉಪ್ಪಿನಕಾಯಿ ಅಂತೆ, ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿ ಅಂತೆ ಈ ನನ್ನ ಕಲಹವು ನಾನೇ ಹೆಚ್ಚೆಂದು ಮೆರೆಯುತ್ತಿರುವವರ ಎದೆಮೆಟ್ಟಿ ಗರ್ವಭಂಗ ಮಾಡಿ ಬೂದಿ ಮುಚ್ಚಿದ ಕೆಂಡದಿಂತಿರುವ ಸತ್ಯ ಧರ್ಮಗಳನ್ನು ಉನ್ನತ ಮಟ್ಟಕ್ಕೇರಿಸುವುದೇ ಈ ನಾರದನ ದಿನಚರಿ. ಇರಲಿ, ಈ ದಿನ ನನ್ನ ಕಲಹಕ್ಕೆ ಯಾರೂ ಸಹ ಸಿಗಲಿಲ್ವಲ್ಲ. ಓಹೋ, ಮರೆತಿದ್ದೆನು. ದೇವಲೋಕದಲ್ಲಿ ಮಹೇಂದ್ರನಾದರೂ ಒಂದು ಮಹಾಯಾಗವನ್ನು ಕೈಗೊಂಡಿದ್ದನು. ಅಲ್ಲಿಗೆ ದೇವಾನು ದೇವತೆಗಳು ಸಹ ಆಗಮಿಸುತ್ತಿರುವರು. ನಾನು ಸಹ ಅಲ್ಲಿಗೆ ಹೋಗಿ ಭೂಲೋಕದಲ್ಲಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವ ಕಲಿಂಗಾಪುರವನ್ನು ಪರಿಪಾಲಿಸುತ್ತಿರುವ ಗೋವಿಂದವರ್ಮನ ಮಗನಾದ ಸತ್ಯರಥನ ಸತ್ಯ ಧರ್ಮವನ್ನು ದೇವಸಭೆಯಲ್ಲಿ ಪ್ರಸ್ತಾಪಿಸಿ ಪ್ರಜ್ವಲಿತ ಮಾಡುವೆನು. ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಹರಿ, ಏನು ನಿನ್ನ ಲೀಲೆಯೋ ಶ್ರೀಹರಿ, ನಿನ್ನಯ ನಾಮವ ವರ್ಣಿಸಲ ಸದಲ, ನಿನ್ನಯ ನಾಮವ ವರ್ಣಿಸಲ ಸದಲ.
ಆದರೂ ಒಂದು ಮಹಾಯಾಗವನ್ನು ಕೈಗೊಂಡಿರುವನು. ಆ ಯಾಗಕ್ಕೆ ದೇವತೆಗಳು ಬರುತ್ತಿರುವರು. ನಾನು ಸಹ ದೇವಲೋಕಕ್ಕೆ ಹೋಗುತ್ತೇನೆ. ಬ್ರಹ್ಮಾಂಡ 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 ನೋಡುವುದು ಹೇಗಲೇ, ಬ್ರಹ್ಮಾಂಡ 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 ನೋಡುವುದು ಹೇಗಲೇ. ಅಪ್ಪ ಒಂದು ಹುಡುಗಿ ನೋಡು, ಅಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಅಪ್ಪ, ಅಪ್ಪ, ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಅರೆ ಹುಡುಗಿ ನೋಡೋಣ ಯಪ್ಪ, ಅರೆ ಹುಡುಗಿ ನೋಡ್ಬೇಡ ಯಪ್ಪ, ಬಿಳ ಹುಡುಗಿ ಬಿಡ್ಬೇಡ ಯಪ್ಪ, ನಮ್ಮಪ್ಪ ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಅರೆ ಹುಡುಗಿ ಬೇಡ ನಮ್ಮಪ್ಪ, ಓ ಕರ್ರೆ ಹುಡುಗಿ ಬೇಡ ನಮ್ಮಪ್ಪ, ಬಿಳೆ ಹುಡುಗಿ ಬೇಡ ನಮ್ಮಪ್ಪ, ಕರ್ರೆ ಹುಡುಗಿ ಬೇಡ ನಮ್ಮಪ್ಪ, ಬಿಳೆ ಹುಡುಗಿ ಬೇಡ ನಮ್ಮಪ್ಪ. ಅವ್ರವ್ವ ಚೆನ್ನಾಗಿದ್ರೆ ಅವ್ರವ್ವ ಚೆನ್ನಾಗಿದ್ರೆ ಯಪ್ಪ, ಬೇಗ ನೋಡಿ ಮದುವೆ ಮಾಡೋ ನಮ್ಮಪ್ಪ, ಯಪ್ಪ ಒಂದು ಹುಡುಗಿ ನೋಡು, ಬೇಗ ಮದುವೆ ಮಾಡು. ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಬೆಂಗಳೂರು ಹುಡುಗಿ ಬೇಡ ನಮ್ಮಪ್ಪ, ಹೊಡಿತಾರೆ. ಬೆಂಗಳೂರು ಹುಡುಗಿರು ರೂಮ್ಗೆ ಹಾಕೊಂಡು ಹೊಡಿತಾರೆ. ಬೆಂಗಳೂರು ಹುಡುಗಿ ಬೇಡ ನಮ್ಮಪ್ಪ, ಮಂಗಳೂರು ಹುಡುಗಿ ಚೆನ್ನಾಗವಳೆ ಯಪ್ಪ, ಬೆಂಗಳೂರು ಹುಡುಗಿ ಬೇಡ ನಮ್ಮಪ್ಪ, ಮಂಗಳೂರು ಹುಡುಗಿ ಚೆನ್ನಾಗವಳೆ ಯಪ್ಪ, ಮೈಸೂರು ಹುಡುಗಿ ಮದುವೆ ಅಂದೆ ಯಪ್ಪ, ಬೇಗ ನನಗೆ ಮದುವೆ ಮಾಡು ಹೋಗ ನಮ್ಮಪ್ಪ, ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಅಲ್ಲಂತ ಅಂದ ಇರ್ಲಿ ಯಪ್ಪ, ಅಲ್ಲಂತ ಅಂದ ಇರ್ಲಿ ಯಪ್ಪ, ಮೊಸರಂತ ಮನ್ಸಿರ್ಲಿ ಯಪ್ಪ, ಅಲ್ಲಂತ ಅಂದ ಇರ್ಲಿ ಯಪ್ಪ, ಮೊಸರಂತ ಮನ್ಸಿರ್ಲಿ ಯಪ್ಪ, ಬೆಣ್ಣೆಯಂತ ತುಟಿ ಇರ್ಲಿ ಯಪ್ಪ, ಮುತ್ಕೊಡಕ್ಕೆ ಚಂದಾಗಿರ್ತದೆ ಯಪ್ಪ, ಅಪ್ಪ ಬೆಣ್ಣೆಯಂತ ತುಟಿ ಇರ್ಲಿ ಯಪ್ಪ, ಮುತ್ಕೊಡಕ್ಕೆ ಚಂದಾಗಿರ್ತದೆ ಹೋಗ ನಮ್ಮಪ್ಪ, ಯಪ್ಪ ಒಂದು ಹುಡುಗಿ ನೋಡು, ಬೇಗ ನನಗೆ ಮದುವೆ ಮಾಡು. ಯಪ್ಪ ಗಜೇಂದ್ರಣ್ಣ, ಬೇಗ ಇವತ್ತೊಂದು ನೋಡ್ತೀಯಾ? ಸರಕ ಹೆಂಗೆ ಸಂಟ ಇರ್ಲಿ ಯಪ್ಪ, ಸರಕ ಹೆಂಗೆ ಸಂಟ ಇರ್ಲಿ ಯಪ್ಪ, ಅದಕ್ಕೆ ಹೆಂಗೆ ಹಂದ ಇರ್ಲಿ ಯಪ್ಪ, ಸರಕ ಹೆಂಗೆ ಸಂಟ ಇರ್ಲಿ ಯಪ್ಪ, ಅದಕ್ಕೆ ಹೆಂಗೆ ಹಂದ ಇರ್ಲಿ ಯಪ್ಪ, ಮಾವಿನಕಾಯಿ ಹೆಂಗೆ ಏನೋ ಅನ್ಕೊಂತ ಇದ್ದೀರಲ್ವಾ?
ಮಾಯನ್ಕಾಯಿ ಹೆಂಗೆ ಮನ್ಸಿರ್ಲಿ ಅಪ್ಪ ಬೇಗ ಹೋಗಿ ಮದ್ವೆ ಮಾಡು ಶ್ರೀನಿವಾಸ ಅಣ್ಣ ಇಲ್ವಾ? ಸಂದೇವ್ರು ಮಾಡ್ತಾರಲ್ಲ ಅವ್ರು ಇಲ್ಲಿಲ್ವಾ? ಒಳಗಡೆ ಅವರ ಒಂದು ಹುಡುಗಿ ತೋರಿಸ್ತೀನಿ ಬಾರಪ್ಪ ನಮ್ಮ ಮುಸ್ಕೂರ್ಗೆ ಅಂತ ಕರ್ಕೊಂಬಂದ್ಬಿಟ್ಟು ಮಧ್ಯಾಹ್ನದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹೋದ್ರ ಕೈಗೆ ಸಿಗ್ತಾ ಇಲ್ಲ. ಈ ಪಾಪ ನನ್ನ ಮಗನಿಗೆ ಎಲ್ಲಿ ನಮ್ಮೂರಲ್ಲಿ ಹೆಣ್ಣು ಸಿಗ್ತದೋ, ಇವನಿಗೆ ಹೆಣ್ಣು ಕೊಡಿಸ್ಬೇಕಾಯ್ತದೋ ಅಂತ ಎಲ್ಲೋ ಹೋಗ್ಬಿಟ್ಟವ್ರೆ. ಎಂಥ ಕೆಲಸ ಆಯಿತು ಮೊನ್ನೆ, ಎಂಥ ಕೆಲಸ ಆಯಿತು ಗೊತ್ತಾ? ಈ ತಬ್ಲಾ ಮೇಷ್ಟ್ರು ಅವರಲ್ಲ, ಇವ್ರೇನು ಕಮ್ಮಿ ಆದ ಮೇಷ್ಟ್ರಲ್ಲ ಇವರು. ಮೊನ್ನೆ ಒಂದು ಹುಡುಗಿನ ನಾನು ತೋರಿಸ್ತೀನಿ ಬಾ ಅಂತ ತುಮಕೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬುದ್ಧಿ ಎಂಥ ಕೆಲಸ ಮಾಡ್ರು ಗೊತ್ತಾ ಇವರು? ಹೋಗ್ಬಿಟ್ಟು ಮದುವೆ ಮಾಡಿಬಿಟ್ಟು ಹುಡುಗಿ ನೋಡೋಕ್ಕೆ ಅಂತ ಹೋಗ್ಬಿಟ್ರೆ, ಹೋಗಿ ಮಾತಾಡಕ್ಕೆ ಹೋಯ್ತೀನಿ ಹುಡುಗಿ ಹತ್ರವ, ಹುಡುಗಿಗೆ ಎಡಗೈಯೇ ಇಲ್ಲ. ಆಮೇಲೆ ಹೋಗ್ಬಿಟ್ಟು ಅಣ್ಣೋ ಏನಣ್ಣ ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ ನೀನು, ಎಡಗೈ ಇಲ್ದಿತ್ತು ಹೋಗೋಣ ನೋಡು ಅಂದರೆ ಎಲ್ಲ ಕೆಲಸ ನೀನೇ ಮಾಡ್ಕೊಂತಾನೆ. ನಾನು ಮಾಡೋಕ್ಕಾಯ್ತು ಹಾಂ? ಇಂಥವೆಲ್ಲ ನೀನು ತೋರ್ಸ್ಕೊಂಬರೋದು. ಅಲ್ಲಿ ಹೋಗಿದ್ನಾ ನಾನು ಹೋಯ್ತೀನಿ ಅಂತ ಒಳ್ಳೆ ಮನ್ಸ ಉದ್ದುದ್ದ ಮೀಸೆ ಬಿಡ್ತಾವನಿ ಅಂತ ಹೇಳ್ಬಿಟ್ಟವ್ರಿ. ಅಲ್ಲಿ ಹೋಯ್ತೀನಿ ಏನು ಎಷ್ಟೆಷ್ಟು ಅಗಲ, ಏನು ರೊಟ್ಟಿನ ಮುದ್ದೆಗಿದ್ದ ಮಾಡಲ್ಲ ಸ್ವಾಮಿ, ರೊಟ್ಟಿ ಮಾಡ್ಬಿಟ್ಟವ್ರಿ. ಚಟ್ನಿಯನ್ನು ಮಾಡಿರನ್ ಬಾನಿಸಾನಲ್ಲಿರೋವೆಲ್ಲ ಜಿರ್ಲೆ ಉಳಾಪ್ಟೆ ಎಲ್ಲ ಹಿಡ್ಕೊಂಬಂದ್ಬಿಟ್ಟು ಗೊಜ್ಜಿಗೆ ಉಚ್ಬಿಟ್ಟವ್ರಿ. ನನಗೆ ಗೊತ್ತಾಗಿಲ್ಲ, ಏನು ರೊಟ್ಟಿಗೆ ಹಾಕ್ಕೊಟ್ರು ತಿಂದ್ಬಿಟ್ಟೆ. ತಿಂದಾದ್ಮೇಲೆ ತಗೊಳ್ಳೆಯ ಒಂದು ಅರ್ಧ ಗಂಟೆ ಆದಮೇಲೆ ಸ್ಟಾರ್ಟ್ ಆಯ್ತು. ಎಲ್ಲೆಲ್ಲಿ ಕೆರ್ಕಂತೀಯ, ಕೆರೆದು ಬೇಜಾರಾಗಿಬಿಟ್ಟು ತಿರ್ಗಾ ಮಕ್ಕ ಬೇರೆ ನೋಡು ಕಳಿಸ್ಬಿಟ್ಟು ಎಲ್ಲ ಉರತ್ಕೊಂಡಿತ್ತು 3 ದಿವಸ. ಏನು ಮಾಡೋಣ, ಅಲ್ಲಿಂದ ಸೀನಣ್ಣವ್ರು ಇಲ್ಲಿಗೆ ಬಾ ಅಂತ ಕರ್ಸೋರೆ. ಸೀನಣ್ಣವರು ಬೆಳಿಗ್ಗೆ ಸಿಕ್ಕಿಲ್ಲ, ಏನಾದರೂ ಬೆಳಿಗ್ಗೆ ನೋಡ್ಬೋದು. ನಮ್ಮೆಲ್ಲ
ಹಾದಿ ಒಳಗೊಂದು ಗಂಡಾನೆ ವ್ಯಾಪಾರ ಮಾಡ್ತಿತ್ತು, ಅದು ಮಾಡ್ತಿತ್ತು, ಅದು ಮಾಡ್ತಿತ್ತು, ಅದು ಮಾಡ್ತಿತ್ತು, ನಾವು ಮಾಡ್ತಿತ್ತು. ಶಂಭೋ ಶಂಭೋ ಪರಶಿವನೇ ಶಂಭೋ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು. ಶಂಭೋ ಶಂಭೋ ಪರಶಿವನೇ ಶಂಭೋ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು. ನೀನೇ ಸ್ತುತಿಪನು, ನೀನೇ ಪರವನು, ನೀನೇ ಸ್ತುತಿಪನು, ನೀನೇ ಪರವನು, ನೀನೇ ದಯಾನಿಪನು. ನಿಗಮಾನುತನೆ ನಿಚ್ಚಲದಾತನೆ, ನಿಗಮಾನುತನೆ ನಿಚ್ಚಲದಾತನೆ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು. ಶಂಭೋ ಶಂಭೋ ಪರಶಿವನ ಶಂಭೋ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು. ದೇವೇಂದ್ರನಾದರೂ ಒಂದು ಮಹಾಯಾಗವನ್ನು ಕೈಗೊಂಡಿರುವರು. ಅಲ್ಲಿಗೆ ಸರ್ವ ದೇವಾನುದೇವತೆಗಳು ಬರುತ್ತಿರುವರು. ನಾನು ಸಹ ದೇವಲೋಕಕ್ಕೆ ಹೋಗುತ್ತೇನೆ. ಶಂಭೋ ಮಹಾದೇವ. ಅರನೇ ಬಾರೈ ಕರುಣವ ತೋರೈ, ಅರನೇ ಬಾರೈ ಕರುಣವ ತೋರೈ, ನಿನ್ನನ್ನು ಬೇಡುವೆನು. ನಿಗಮಾನುತನೆ ನಿಚ್ಚಲದಾತನೆ, ವಿರಾಜಿಸುತ್ತಾನೆ ರಾರಾಜಿಸುತ್ತ ನಿನ್ನನ್ನು ಬೇಡುವೆನು, ದೇವ ನಿನ್ನನ್ನು ಬೇಡುವೆನು. ಶಂಭೋ ಶಂಭೋ ಪರಶಿವನ ಶಂಭೋ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು, ಶಿವನೇ ನಿನ್ನನ್ನು ಬೇಡುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಾನು ಹೆಂಗಿರಲ್ಲಪ್ಪ, ನಾನು ಹೆಂಗಿರಲ್ಲೋ, ನಾನು ಹೆಂಗಿರಲ್ಲಪ್ಪ, ನಾನು ಹೆಂಗಿರಲ್ಲೋ, ನಾನು ಹೆಂಗಿರಲ್ಲೋ, ನಾನು ಹೆಂಗಿರಲ್ಲೋ. ಏರೋಪ್ಲೇನ್ ಗಾಡಿ ದೇಶವನ್ನು ನೋಡಿ, ಏರೋಪ್ಲೇನ್ ಗಾಡಿ ದೇಶವನ್ನು ನೋಡಿ, ಬೆಂಗಳೂರಿಗೆ ನೋಡಿ, ನನ್ನ ಮದುವೆ ಮಾಡಿ.
ಎಂತೆಂಥ ಕೆಲ್ಸಗಳು ಆಗ್ಬಿಟ್ಟವೆ ಅಂತಂದ್ರೆ ಗುರುವೇ, ಮನೇಲಿ ಇವತ್ತ ರಾಗಿ ಮಿಲ್ ಮಾಡಿಸಿಲ್ಲ ಅಂತ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟವ್ರೆ. ನಾನು ಮನೆಗೆ ಹೋದ್ರೂ ಬಿಡಲ್ಲ, ಹೆಂಗ್ ಹೊಡಿತಾರೆ ಅಂತ ಹೇಳ್ಕೊಳಕ್ಕಾಯ್ತೆ. ಬೆಳಿಗ್ಗೆ ನೋಡ್ರೆ ಹಾಲು ತಂದಿಲ್ಲ ಅಂತ ಹೊಡಿತಾರೆ, ಮಧ್ಯಾಹ್ನ ತರಕಾರಿ ತಂದಿಲ್ಲ ಅಂತ ಹೊಡಿತಾರೆ. ನಿಂಗನ್ಸ ನಾವು ನೀನ್ ಬೇರೆ ಯಾರ್ಯಾರಿಗೆ ಹೇಳೋ ಹೊಡ್ಸಿದೀಯ ಮೊನ್ನೆ. ಇವತ್ತು ಮೇಷ್ಟ್ರವ್ರೆ ಅವ್ರಿಗೆ ಹೇಳ್ಬಿಡ್ತೀನಿ, ಆಯ್ತಾ? ಬರ್ತೀನಿ ತಡಿ. ಅತಿ ತಾರಾ ಮಂಡಲವೇ ಬಲಿರೇ, ಅತಿ ತಾರಾ ಮಂಡಲವೇ ಧಿಗುಟಂ ಧಿಗುಟಂ ಎನಗೆ ಸನಿ ಸಮಾನರೇ. ಭುವನದೋಳ್ ಭಾಸ್ಕರ ಸುತ ನೆನೆಸುತ್ತೇ, ಭುವನದೋಳ್ ಭಾಸ್ಕರ ಸುತ ನೆನೆಸುತ್ತೇ, ಈ ರವಿಸುತ್ತಯೇ ಅದಾರು ಸಾಟಿ ಹರೈ. ಆಹಾ, ನನ್ನಿಂದಾಗಿ ನನ್ನ ಆರಾಧ್ಯ ದೈವವಾದ ಪರಮೇಶ್ವರನು ಕಪಾಲವನ್ನು ಹಿಡಿದು ತಿರುದು ತಿನ್ನುವಂತಾಯಿತು. ಇನ್ನು ಬ್ರಹ್ಮನು ತನ್ನ ಪ್ರಧಾನ ಶಿರಸ್ಸನ್ನೇ ಕಳೆದುಕೊಂಡನು. ನಾರಾಯಣನು ದಶ ಅವತಾರಗಳನ್ನು ಇಟ್ಟುವಂತೆ ಮಾಡಿದನು. ಹೀಗಿರುವಲ್ಲಿ ಮಿಕ್ಕವರ ಪಾಡೇನು? ಇರಲಿ, ದೇವತೆಗಳ ರಾಜನಾದ ದೇವೇಂದ್ರನು ಒಂದು ಮಹಾಯಾಗವನ್ನು ಪ್ರಾರಂಭಿಸಿರುವಂತೆ ಅಲ್ಲಿಗೆ ದೇವಾನು ದೇವತೆಗಳು, ಯಕ್ಷ ಕಿನ್ನರ ಕಿಂಪುರುಷಾದಿಗಳು ಬಂದು ಸೇರುತ್ತಿರುವರು. ಅಲ್ಲದೆ ಕಲಹ ಪ್ರಿಯನಾದ ನಾರದ ಮಹಾತ್ಮರು ಅಲ್ಲಿಗೆ ಬರುವರು. ನಾನು ಒಮ್ಮೆ ಅಲ್ಲಿಗೆ ಹೋಗಿ ದೇವತೆಗಳನ್ನು ಪರೀಕ್ಷಿಸಿ ನೋಡುವೆನು.
ಲೋಕದ ಅಧಿಪತಿ ಎನಿಸಿ ಸುರಲೋಕದ ಅಧಿಪತಿ ಎನಿಸಿ ಅಷ್ಟದಿಕ್ಪಾಲಕರೆನ್ನೊಳಗೂಡಿ ನಾಡಾಳುತ್ತಿರುವ ಈ ದೇವಲೋಕವನ್ನ ಅಷ್ಟದಿಕ್ಪಾಲಕರೇ ದೇವರಾಜ ದೇವಲೋಕವೋ ಶೋಭಿಸುವುದ ಮೇಲು ಹರಿಯೇ ಅಗಿದೇವ ದೇವಲೋಕವೋ ಶೋಭಿಸುವುದ ಮೇಲು ಹರಿಯೇ ಯಕ್ಷ ಕಿನ್ನರ ಕಿಂಪುರುಷರೋ ಅಗಿದವ ಯಕ್ಷ ಕಿನ್ನರ ಕಿಂಪುರುಷರು ಸುಖದಿ ಬಾಳ್ವರೆ ದೇವಲೋಕವೋ ಶೋಭಿಸುವುದ ಬೇಳು ಹರಿಯೇ ಅಗಿದವ ಕಾಲ ಕಾಲಕ್ಕೆ ಮಳೆಗಾಲಾಗುತ್ತೆ ಕಾಲ ಕಾಲಕ್ಕೆ ಮಳೆಗಾಲಾಗುತ್ತೆ ಬೆಳೆಗಳು ಬೆಳೆಯುವುದೇ ದೇವಲೋಕವೋ ಶೋಭಿಸುವುದ ಬೇಳು ಹರಿಯೇ ಅಗ್ನಿ ದೇವರಾಜ, ನಮ್ಮ ಅಮರಾವತಿಯಲ್ಲಿ ವರ್ಷಗಳು ಕಾಲಕಾಲಕ್ಕೆ ಸರಿಯಾಗಿ ನಡೆಯುವುದೇ ಅಲ್ಲದೆ ಸುರಗಣಾದಿಗಳು ಕ್ಷಮದಿಂದಿರುವರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಕ್ಷಮದಿಂದಿರುವರೆ ಅದು ಅಲ್ಲದೆ ಭೂಲೋಕದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸರಂತರಾಗಿ ವಿಜ್ಞಾಪಿಸುವನು ಪ್ರಭು. ಅಗ್ನಿದೇವ ಪರಮಾತ್ಮನ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆಗಳಾಗಿ ಇಳೆ ಜನರು ಕ್ಷೇಮದಿಂದಿರುವುದು. ಅದು ಅಲ್ಲದೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿರುವರು. ಮುಂದೇನಪ್ಪಣೆ ಪ್ರಭು? ಅಗ್ನಿ ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ತಾರಾಗಿ. ಯಮಧರ್ಮರಾಜ ದೇವರಾಜ, ಪೇಳೈ ಯಮಧರ್ಮರಾಜನೇ ಯಮಲೋಕದ ವಿವರವ ಪೇಳೈ. ಯಮಧರ್ಮರಾಜ ದೇವರಾಜ, ಯಮಧರ್ಮರಾಜನೇ ಯಮಲೋಕದ ವಿವರವ ಪೇಳೈ. ಸ್ವರ್ಗ ನರಕದ
ಧರ್ಮರಾಜ, ದೇವರಾಜ, ನಮ್ಮ ಯಮಪುರಿಯ ಕಾರ್ಯವೈಖರಿಯನ್ನು ತಿಳಿಸರಂತರಾಗಿ. ಆಗಲಿ ಅವು. ದೇವರಾಜನೇ ಆಲಿಪು ಕಾರ್ಯಕಾರ್ಯವ ವಿವರಿಸಲೇ. ದೇವರಾಜನೇ ಆಲಿಪು ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ಅಗ್ನಿದೇವ, ಧರ್ಮನಿರಂತರ ಸ್ವರ್ಗ ಸೇರುತ್ತ ಪರಮ ಪಾಪಗಳ ನಾಟದಲ್ಲಿ ಇರುವೆ. ಧರ್ಮನಿರಂತರ ಸ್ವರ್ಗ ಸೇರುತ್ತ ಪರಮ ಪಾಪಗಳ ನಾಟದಲ್ಲಿ ಇರುವೆ. ದೇವರಾಜನೇ ಆಲಿಪುವೈ ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ಯಕ್ಷ ಕಿನ್ನರ ಕಿಂಪುರುಷಗಳ ಲಕ್ಷಿಸುವೆ ಸುರಲೋಕನ ಹಾಡುವೆ. ಯಕ್ಷ ಕಿನ್ನರ ಕಿಂಪುರುಷಗಳ ಲಕ್ಷಿಸುವೆ ಸುರಲೋಕನ ಹಾಡು. ದೇವರಾಜನೇ ಆಲಿಪುವೈ ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ಕಾರ್ಯಕಾರ್ಯವ ವಿವರಿಸಲೇ. ದೇವರಾಜ, ಧರ್ಮರಾಜ, ನಮ್ಮ ಸುರಲೋಕದಲ್ಲಿ ಸತ್ಯಾಧರ್ಮ ಅಂತ ಬಾಳ್ತಿರುವವರನ್ನು ಸ್ವರ್ಗಕ್ಕೆ ಕಳಿಸುತ್ತಾ ಪರಮ ಪಾಪಿಗಳನ್ನು ನರಕ ಲೋಕಕ್ಕೆ ತಳ್ಳಿ ಚಿತ್ರ ವಿಚಿತ್ರಾದ ಹಿಂಸೆಯನ್ನು ಕೊಡುತ್ತೇನೆ. ಮತ್ತೆ ಏನಪ್ಪನೇ ದೇವರಾಜ? ಬಲ ಬಲ, ಬಹಳ ಸಂತೋಷವಾಯಿತು. ಅಗ್ನಿ ಯಮಾದಿಗಳೇ, ದೇವರಾಜ, ಎಂತೋರಂದಿಪುದೋ ದೇವಲೋಕದ ಕಾರ್ಯವೈಖರಿ ಎಂತೋರಂದಿಪುದೋ. ಸದಿಪಾಲಕರೇ, ಪ್ರಭು, ಎಂತೋರಂದಿಪುದೋ ದೇವಲೋಕದ ಕಾರ್ಯವೈಖರಿ ಎಂತೋರಂದಿಪುದೋ. ದೇವಲೋಕದ ಉದಯ ಸೂರ್ಯನ್ ದೇವದಾನದ ವೈಭವೇಂದ್ರನು. ದೇವಲೋಕದ ಉದಯ ಸೂರ್ಯನ್ ದೇವದಾನವ ವೈಭವೇನ ಆರು ಸಾಟಿ ಮಹೇಂದ್ರಗೆ. ಅಚ್ಚರಿಪಾಲಕರೇ, ಆರು ಸಾಟಿ ಮಹೇಂದ್ರಗೆ ಎಂತೋರಂದಿಪುದೋ ದೇವಲೋಕದ ಕಾರ್ಯವೈಖರಿ ಎಂತೋರಂದಿಪುದೋ. ಅಷ್ಟದಿಕ್ಪಾಲಕರ ಕೂಡಿ ಹರುಷದಿಂದಲಿ ರಾಜ್ಯ ಬಾಳ್ವೆ. ಅಚ್ಚರಿಪಾಲಕರೇ, ಅಷ್ಟದಿಕ್ಪಾಲಕರ ಕೂಡಿ ಹರುಷದಿಂದಲಿ ರಾಜ್ಯ ಬಾಳ್ವೆ. ನಿರುತ ಹರಿಯ ಸ್ಮರಣಗೈದು, ನಿರುತ ಹರಿಯ ಸ್ಮರಣಗೈದು ಹರುಷದಿಂದಲಿ ಬಾಳುತ್ತಿರುವೆ. ಹರುಷದಿಂದಲಿ ಬಾಳುತ್ತಿರುವೆ ಎಂತೋರಂದಿಪುದೋ ದೇವಲೋಕದ ಕಾರ್ಯವೈಖರಿ ಎಂತೋರಂದಿಪುದೋ. ಎಂತೋರಂದಿಪುದೋ ಎಂತೋರಂದಿಪುದೋ. ಅಷ್ಟದಿಕ್ಪಾಲಕ ವರಬಲದಿಂದಲೂ ತ್ರಿಮೂರ್ತಿಗಳ ಬೆಂಬಲದಿಂದಲೂ ಪಂಚಭೂತಗಳ ಮಹಾಶಕ್ತಿಯಿಂದಲೂ ಈ ದೇವ ಸಾಮ್ರಾಜ್ಯವು ನಮಗೆ ದೊರಕಿರುವುದು ನಮ್ಮ ಭಾಗ್ಯವೇ ಸರಿ. ಇನ್ನು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುತರಾಗಿ. ಅಪ್ಪನೇ ದೇವರಾಜ. ಚಾರನೆ ಸಮಾಚಾರವೇನು? ಬುದ್ಧಿ ದ್ವಾರ ಬಾಗ್ಲಲ್ಲಿ ನಾರದ ಮಾತ್ಮರು ಬತ್ತವ್ರ ಬುದ್ಧಿ. ಏನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಬರುತ್ತಿರುವರೆ? ಬುದ್ಧಿ ಬತ್ತವ್ರೆ. ಬಹಳ ಸಂತೋಷ. ಅವರನ್ನು ಗೌರವದಿಂದ ಕರೆತರುವರಾಗಿ. ಹ್ಞೂ ಆಗ್ಬಿಡಿ ಬಿಡಿ, ಇವ್ ಕರ್ಕೊಂಡ್ ಬಂದ್ಬಿಡಾರೆ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರಾಯಣ ದೇವ ದೇವ ನಾರಾಯಣ ದೇವ. ನಾರದ ಸಂಯುತ
ಸಂಚಾರಿಗಳಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ, ತಮ್ಮ ಆಗಮನದಿಂದ ಬಹಳ ಸಂತೋಷವಾಯಿತು. ಇದೋ ಈ ಪೀಠದಲ್ಲಿ ಕುಳಿತುಕೊಂಡರಾಗಿ. ಆಗಲಿ ಮಹೇಂದ್ರ. ಮಹಾರಾಜರು ಜಯವಾಲಿ ಬುದ್ಧಿ. ಚಾರಣೆ ಸಮಾಚಾರವೇನು? ಬುದ್ಧಿ ವಸಿಷ್ಠ ಮಹಾತ್ಮರು ದ್ವಾರದಲ್ಲಿ ಏನು? ಬರ್ತಿರೋರು ಬುದ್ಧಿ. ಪೂಜ್ಯರಾದ ವಸಿಷ್ಠ ಮಹಾತ್ಮರು ಬರುತ್ತಿರುವರೇ? ಬುದ್ಧಿ ಬರಲಿ, ಬಹಳ ಸಂತೋಷ. ಅವರನ್ನು ಗೌರವದಿಂದ ಕರೆದರುವರಾಗಿ. ಆಗ್ಬೋದು ಬುದ್ಧಿ. ಶಂಭೋ ಮಹಾದೇವ. ಹರಿನಾರ ಪೂಜ್ಯರಾದ ವಸಿಷ್ಠ ಮಹಾತ್ಮರಿಗೆ ನಮಸ್ಕರಿಸುವೆನು. ದೇವೇಂದ್ರ, ನಿನಗೆ ಮಂಗಳವಾಗಲಿ. ವಸಿಷ್ಠ ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಂಡರಾಗಿ. ಆಗಬಹುದು ದೇವೇಂದ್ರ. ಯಾರಲ್ಲಿ? ನಮ್ಮ ದೇವಲೋಕದ ನರ್ತಕಿಯರನ್ನು ಬರಮಾಡಿ. ಆಗ್ಲಿ ಬುದ್ಧಿ, ಕರ್ಕೊಂಡ್ ಬಂದ್ಬಿಡದಯ್ಯ. ಮಹಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ. ಆ
ಏನಿ ವ್ರತ ಮೋಧ ಏನಿ ಮೋಹಕನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇನಿ ಮಹಾನಂದವೇ ಆ ಡಕ್ಕೆಯ ಸುರಕೆತ್ತೆ ತಾಳಗೋಲಿಂ ತಟಿ ಅತಿದೇವ ತಕ್ಕಿಟ ಹಿಮ್ಮಿಕಿಟ ತಟ ಜನರೆನ್ನಿಸಿ ಡಕ್ಕೆಯ ಸುರಕೆತ್ತೆ ತಾಳಗೋಲಿಂ ತಟಿ ತಕ್ಕಿಟ ಹಿಮ್ಮಿಕಿಟ ತಕ ಝಣುರೆನ್ನಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸಕ್ಕಿದ ಕುಣಿತವ ಕೋಣಿವ ನೀರಲೆ ಬಾಲೆ ಸಕ್ಕಿದ ಕುಣಿತವ ಕೋಣಿವ ನೀರಲೆ ಬಾಲೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಆ ಅತಿದೇವ ಯಮಧರ್ಮರಾಜ ಮಮ್ಮಗ ಗಮ ಮಾಮ ನೀನಿದದ ನೀ ಸಾಸದಲ್ಲಿ ಸ ಮಮ್ಮಗ ಗಮ ನೀನಿದದ ನೀ ಸಾಸದಲ್ಲಿ ಸ ಮಮ್ಮಗ ಗಮ ನೀನಿದದ ನೀ ಸಾಸದಲ್ಲಿ ಸ ಸಗ ಸಸ ನಿದ 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 ಮದಮ ಸಗ ಸ ನಿದ 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 ಮದಮ ಗಮದನಿಸ 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 ಆರು ನಿನ್ನಯ ಹೃದಯಗಾರದಿ ನರ್ತಿಸಿ ಬಾರ ಶೂರತೆಯ ಪ್ರಚಾರಿಸುತ್ತೀರ್ಪ ಆರು ನಿನ್ನಯ ಹೃದಯಗಾರದಿ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪ ಕ್ಷೀರವದನ ನಮ್ಮ ಚನ್ನಕೇಶವರಾಯ ಕ್ಷೀರವದನ ನಮ್ಮ
ಕೇಶವರಾಯ ಬಲ ನರ್ತಕಿ, ಬಲ. ಕ್ಷೀರವಾದನ ನಮ್ಮ ಚನ್ನ ಕೇಶವರಾಯ ಓರಗಣ್ಣಿಂ ಸನ್ನೆ ತೋರುತ್ತಲಿಹನೇನೆ ಓರಗಣ್ಣಿಂ ಸನ್ನೆ ತೋರುತ್ತಲಿಹನೇನೆ ಏನೆ ತಕದಿಮಿ ತಕಜುಣು ತಕದಿಮಿ ತಕಜುಣು ತಕದಿಮಿ ತಕಜುಣು ತಾಮ್ 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 ತಕದಿಮಿ ತಕಜುಣು ತಕದಿಮಿ ತಕಜುಣು ತಕದಿಮಿ ತಕಜುಣು ತಾಮ್ 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 ತಕದಿಮಿ ತಕಜುಣು ದಿಮಿ ತಕಜುಣು ದಿಮಿ ತಕಜುಣು ತಾಮ್ 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 ತಕದಿಮಿ ತಕಜುಣು ತಕದಿಮಿ ತಕಜುಣು ತಕದಿಮಿ ತಕಜುಣು ತಜ್ಜಂ ಕಿಟಜಿಂ ತಕಿಟಜಿಂ ತದಿಕಿಟಕುಂ 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 ತಜ್ಜಂ ಕಿಟಜಿಂ ತಕಿಟಜಿಂ ತದಿಕಿಟಕುಂ 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 ತಜ್ಜಂ ಕಿಟಜಿಂ ತಕಿಟಜಿಂ ತದಿಕಿಟಕುಂ ತದಿಕಿಟಕುಂ ತದಿಕಿಟ ತದಿಕಿಟಕುಂ ತದಿಕಿಟಕುಂ ತದಿಕಿಟ ತದಿಕಿಟಕುಂ ತದಿಕಿಟಕುಂ ತದಿಕಿಟ ತಕದಿಮಿ ತಕಜುಣು ತಕದಿಮಿ ತಕಜುಣು ತಕದಿಮಿ ತಕಜುಣು ತುಲ್ಗದಾಂ Durgadam, 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 takadime, 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 tettam gurdagdam, tettam gurdagdam, tettam gurdagdam. Eni mahanandave, bhamini eni sambramadandave. ಚಂದವೇ ನೀ ಮಹಾನಂದವೇ ಭಾಮಿನಿ ಯಾರಲ್ಲಿ ಅವರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಚಾರಣೆ ಸಮಾಚಾರವೇನು? ಇವ್ರು ಹಿಂಗ್ ಹೋದ್ರಲ್ಲ ಹ್ಮ್ ಆ ಕಡೆಯಿಂದವ ಸೂರ್ಯ ಸುತ್ರ ಸಂದೋರ್ ಬತ್ತವ್ರ ಬುದ್ಧಿ ಏನು? ಹ್ಞೂ ಸೂರ್ಯಪುತ್ರ ಶನಿದೇವರು ಬರ್ತಿರುವರೆ? ಹ್ಞೂ ಬುದ್ಧಿ ಬರಲಿ, ಬಹಳ ಸಂತೋಷ. ಅವರನ್ನು ಭಯ ಭಕ್ತಿಯಿಂದ ಕರೆತರವರಾಗಿ ಬಲ 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 ಹರುಷವಾಯಿತೆ ನಗೆ, ಬಲ ಹರುಷವಾಯಿತೆ ನಗೆ. ಈ ಸಭೆಯೊಳು ನೆರೆದವರನ್ನು ನೋಡಿ ಬಲ 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 ಹರುಷವಾಯಿತೆ ನಗೆ, ಬಲ ಹರುಷವಾಯಿತೆ ನಗೆ. ಸೂರ್ಯಪುತ್ರ ಶನಿದೇವರಿಗೆ ನಮಸ್ಕರಿಸುವೆನು. ದೇವರಾಜ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶನಿದೇವ, ಇದು ಈ ಪೀಠದಲ್ಲಿ ಕುಳಿತುಕೊಂತರಾಗಿ. ದೇವರಾಜ, ಆ ಪೀಠದ ಅಧಿಕಾರವು ನಿನಗಲ್ಲದ ಮತ್ತಾರು ಇರುವುದು ಹೇಳು. ಹಾಗೆ ಆಗಬಹುದು. ಹಾಗಾದರೆ
ಈ ಪೀಠದಲ್ಲಿ ಕುಳಿತುಕೊಂತಾರಾಗಿ. ಆಗಲಿ, ಬಹಳ ಸಂತೋಷವಾಯಿತು. ಆಹಾ, ಈ ನನ್ನ ಸಭೆಗೆ ಸರ್ವರು ಸೇರಿದಂತಾಯಿತು. ಈಗ ನನ್ನ ಯಾಗವನ್ನು ಪ್ರಾರಂಭಿಸಲು ನಾರದ ಮಹಾತ್ಮರೇ. ಮೂರು ಲೋಕ ವರ್ಣೋಸೋ ದೇವ ನಾರದ ಮುನಿಯೇ. ಮೂರು ಲೋಕ ವರ್ಣೋಸೋ ದೇವ ನಾರದ ಮುನಿಯೇ. ಯಾವ ಯಾವ ಲೋಕದೋಳೋ ಪೂಜ್ಯರೇ, ಯಾವ ಯಾವ ಲೋಕದೋಳೋ ಏನು ವಾರ್ತೆ ಮೂರು ಲೋಕ ವರ್ಣೋಸೋ ದೇವ ನಾರದ ಮುನಿಯೇ. ನಾರದ ಮಹಾತ್ಮರೇ, ಮಹೇಂದ್ರ, ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನೇನು ವರ್ತಮಾನವನ್ನು ತಂದಿರುವಿರಾ ಈ ಸಭೆಯಲ್ಲಿ ತಿಳಿಸರಂತರಾಗಿ. ನಾರಾಯಣ ನಾರಾಯಣ, ನಾನು ಬಂದ ಕಾರ್ಯವು ಕೈಗೊಳ್ಳು ತೋರಿದಿದೆ. ಮಹೇಂದ್ರ, ಪೂಜ್ಯರೇ, ನಾನು 14 ಲೋಕಗಳನ್ನು ಸಂಚರಿಸಿಕೊಂಡು ಭೂಲೋಕಕ್ಕೆ ಹೋಗಿದ್ದೆನು. ಭೂಲೋಕದಲ್ಲಿ ಕಲಿಂಗಾಪುರವನ್ನು ಪರಿಪಾಲಿಸುತ್ತಿರುವ ಗೋವಿಂದ ಬರಮನ ಮಗನಾದ ಸತ್ಯರಥನ ಸತ್ಯ ಧರ್ಮವನ್ನು ನಾನು ಕಣ್ಣಾರೆ ಕಂಡೆನು. ಆತನ ಕೀರ್ತಿಯು ಭೂಲೋಕದಲ್ಲಿ ಎಲ್ಲರೂ ಕೊಂಡಾಡುತ್ತಿರುವರು ಮತ್ತು ಆತನ ಪತ್ನಿಯಾದ ಚಂದ್ರಾಸ ದೇವಿಯ ಪತಿರೋಧ ಧರ್ಮವನ್ನು ಎಷ್ಟು ಉಳಿದು ಸಾಲದು. ಮಹೇಂದ್ರ, ಏನು ಹೇಳಿದ್ದಾರೆ ಪೂಜ್ಯರೇ? ಆ ಕಲಿಯುಗಪುರ ಅರಸನಾದ ಸತ್ಯವ್ರತ ಮಹಾರಾಜನು ಅಷ್ಟೊಂದು ಸತ್ಯಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವನೇ. ಹೌದು ಮಹೇಂದ್ರ. ಬಹಳ ಸಂತೋಷ. ಈ ಮಾತನ್ನು ನಂಬುವ ಬಗೆಯಾದರೂ ಹೇಗೆ? ಏಕೆ? ನನ್ನ ಮಾತಿನಲ್ಲಿ ಸಂದೇಹವೇ? ನನ್ನ ಮಾತು ಸುಳ್ಳಾಗಿದ್ದರೆ ಅವರ ಕುಲಗುರುಗಳಾದ ವಶಿಷ್ಠ ಮಹಾತ್ಮರು ಇಲ್ಲಿಯೇ ಕುಳಿತಿರುವರು. ಅವರನ್ನೇ ಕೇಳಿ ತಿಳಿದುಕೊಳ್ಳುವರಾಗಿ. ವಶಿಷ್ಠ ಮಹಾತ್ಮರೇ, ಹೌದು ನಾರದ ಮಹಾತ್ಮರು ಹೇಳ್ತಿರೋ ಮಾತು ನಿಜವೇ? ಹೌದು ದೇವರಾಜ, ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಸತ್ಯ ನ್ಯಾಯ ಧರ್ಮಗಳಿಂದ ಉನ್ನತವಾಗಿ ರಾಜ್ಯಭಾರ ಮಾಡುತ್ತಿರುವರು. ಆತನ ಸತ್ಯವನ್ನು ಕೇಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಸತ್ಯರಥನ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆತನ ಕೀರ್ತಿಯು ಭೂಲೋಕದಲ್ಲೇ ಅಲ್ಲದೆ ನಮ್ಮ ದೇವಲೋಕದಲ್ಲಿಯೂ ಹಬ್ಬೆ ಹರಡುತ್ತಿರುವುದು ಬಹಳ ಸಂತೋಷ. ಜಯೇಂದ್ರ, ಸಾಕು ನಿಲ್ಲಿಸು. ಇಂದು ಹುಟ್ಟಿ ನಾಳೆ ಲಯವಾಗುವ ಮಾನವನ್ನು ಇಷ್ಟೊಂದು ಹೋಗುತ್ತಿರುವೆಯಲ್ಲ. ಸಿರಿ ಸಂಪತ್ತು ಭೋಗ ಭಾಗ್ಯವಿದ್ದಾಗ ಎಲ್ಲವರೂ ಸರ್ವಿಸ್ತರೇ, ನಿತ್ಯ ಸತ್ಯವಂತರೇ. ಎಲ್ಲವನ್ನು ಕಳೆದುಕೊಂಡ ಮೇಲಲ್ಲವೇ ಆ ನರಾಧಮನ ಧರ್ಮವು ತಿಳಿಯುವುದು. ಅವನನ್ನು ಅರಿಗರಿಗೂ ಬಿಡಿದು ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವೆನು. ಇದೇ ನನ್ನ ಪಂಥ. ನಾರಾಯಣ. ಅಣ್ಣ ನೀನೆ. ಶನಿದೇವ, ನೀನು ಮನೋ ಇಚ್ಛೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ನನ್ನ ಪ್ರಿಯನಾದ ಸತ್ಯರಥನು ನನ್ನ ಪ್ರಿಯನಾದ ಸತ್ಯರಥನು ಸತ್ಯಭ್ರಷ್ಟನಾಗಿ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನನ್ನ ನಾಡಿದೆಯಲ್ಲವ ಸತ್ಯರ ಜ್ಞಾನವಿಲ್ಲದ ನುಡಿಗಳ ನಾಡಿದೆಯಲ್ಲವ ಸತ್ಯರ ಜ್ಞಾನವಿಲ್ಲದ ನುಡಿಗಳ ನೋಡಿ ನಾಂಬಕ ಸತ್ಯರತನ ನೋಡಿ ನಾಂಬಕ ಸತ್ಯರತನ ಸತ್ಯವನ್ನೇ ಕೆಡಿಸುವೆ ಸತ್ಯವನ್ನೇ ಕೆಡಿಸುವೆ. ನಾಡಿದೆಯಲ್ಲವ ಸತ್ಯರ ಜ್ಞಾನವಿಲ್ಲದ ನುಡಿಗಳ ಜ್ಞಾನವಿಲ್ಲದ ನುಡಿಗಳ ಜ್ಞಾನವಿಲ್ಲದ ನುಡಿಗಳ. ವಸಿಷ್ಠರೇ, ನಿಮ್ಮ ಪ್ರಿಯ ಶಿಷ್ಯನಾದ ಸತ್ಯವ್ರತನ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡಿ ಮನೋ ಇಚ್ಛೆ ಬಂದಂತೆ ಮಾತನಾಡುವುದಿಲ್ಲ. ಆ ಸತ್ಯವ್ರತನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿ ತೋರಿಸುವೆ. ಇದೇ ನನ್ನ ಪಂಥ. ಶನಿದೇವ, ನೀನು ಸಹ ಮನೋ ಇಚ್ಛೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ನನ್ನ ಪ್ರಿಯ ಶಿಷ್ಯನಾದ ಸತ್ಯರಥನು ಒಂದು ವೇಳೆ ಸತ್ಯಭ್ರಷ್ಟನಾದರೆ
ನನ್ನ ಕಾವ್ಯ ಕಮಂಡಲವನ್ನು ಕಿತ್ತೆಸೆದು ಗಾರುತಬ್ಬ ಮೇಲೆ ಕುಳಿತು ಋಷಿಮನೆಗಳನ್ನು ತೆಗೆಸಿಕೊಳ್ಳುತ್ತಾ ದಕ್ಷಿಣಾಭಿಮುಖವಾಗಿ ಹೊರಡುವೆನು. ಇದೇ ನನ್ನ ಪಂಥ. ನಿನ್ನ ಪಂಥವೇನು? ನನ್ನ ಪಂಥವೇ ಕೇಳಿ. ನಾನು ಗಳಿಸಿರುವ ತಪೋಶಕ್ತಿಯಲ್ಲಿ ಅರ್ಧ ಭಾಗವನ್ನು ಆ ಸತ್ಯವರ್ತನಿಗೆ ಧಾರೆ ಎರೆದುಕೊಟ್ಟು ಸೂರ್ಯ ಚಂದ್ರನಿರುವ ತನಕ ಅವನ ಕೀರ್ತಿಯನ್ನು ಆ ಚಂದ್ರಾರ್ಕವಾಗಿ ನಿಲ್ಲುವಂತೆ ಮಾಡುವೆನು. ಇದೇ ನನ್ನ ಪಂಥ. ಆದರೆ ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿಯೇ ತೀರುವೆನು. ಆಹಾ, ಇದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಮಾಡಿ ತೋರಿಸುವೆನು. ನೀವಿರುವರು ಶಾಂತರಾಗಿ. ಬಿಡಿ ಬಿಡಿ ನಿಮ್ಮಯ ವೈರವು ತರವೇ ವಿನೋದ ನುಡಿಗಳ ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರವೇ ವಿನೋದ ನುಡಿಗಳ ಬಿಡಿ ಬಿಡಿ. ಗುರುವೇ ನಿಮಗೆ ಇದುವೇ ತರವೇ. ಗುರುವೇ ನಿಮಗೆ ಇದುವೇ ತರವೇ ವಿನೋದ ನುಡಿಗಳ ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರವೇ ವಿನೋದ ನುಡಿಗಳ ಬಿಡಿ ಬಿಡಿ. ದೇವ ನಿಮಗೆ ಇದುವೇ ಸರಿಯೇ. ದೇವ ನಿಮಗೆ ಇದುವೇ ಸರಿಯೇ ವಿನೋದ ನುಡಿಗಳ ಬಿಡಿ ಬಿಡಿ. ಬಿಡಿ ಬಿಡಿ ನಿಮ್ಮಯ ವೈರವು ತರವೇ ವಿನೋದ ನುಡಿಗಳ ಬಿಡಿ ಬಿಡಿ. ವಿನೋದ ನುಡಿಗಳ ಬಿಡಿ ಬಿಡಿ. ವಿನೋದ ನುಡಿಗಳ ಬಿಡಿ ಬಿಡಿ. ಗುರುದೇವ, ಶನಿದೇವ, ದೇವತೆಗಳಾದ ನಾವುಗಳೇ ಈ ರೀತಿ ಕಾದಾಡಿದರೆ ಇನ್ನು ಸಾಮಾನ್ಯರ ಗತಿ ಏನು? ನೀವೀರ್ವರು ಶಾಂತರಾಗಿ. ಶಾಂತವೇ ಕೇಳುದೇವೇಂದ್ರ, ನಾನೀಗಲೇ ಆ ನರಾಧಮನಾದ ಸತ್ಯವತನ ಸತ್ಯವನ್ನು ಕೆಡಿಸಲು ಭೂಲೋಕಕ್ಕೆ ಹೋಗುವೆನು. ಕೆಡಿಸುವೆ ವ್ರತವನ್ನು ನಾ ಮಾಡುವೆ ಅಂತ ಈಗಲೇ ನಾ ಶನಿದೇವ, ಕೆಡಿಸುವೆ ವ್ರತವನ್ನು ನಾ ಮಾಡುವೆ ಅಂತ ಈಗಲೇ ನಾ ಸತ್ಯವಾದನ ಬಿಡಿದು ಕಾಣಲು ದೇವೇಂದ್ರ, ಶನಿದೇವ, ಸತ್ಯವ್ರತನ ಬಿಡಿದು ಕಾಣಲು ಭೂಲೋಕಕ್ಕೆ ಹೋಗುವೆನು. ಕನ್ಯಾರಾಶಿಯ ಸೇರುವೆನು. ಆಹಾ, ಮಹೇಂದ್ರ ಸಭೆಯಲ್ಲಿ ಇಂಥ ಪಂಥವಾದ ಮೇಲೆ ನನ್ನ ಪ್ರಿಯ ಶಿಷ್ಯನಾದ ಸತ್ಯವನ್ನು ಕೆಡದಂತೆ ಆ ವರವನ್ನು ಕೊಡಲು ನಾನು ಈಗಲೇ ಭೂಲೋಕಕ್ಕೆ ಹೊರಡುವೆನು. ಶಂಭೋ ಗುರುದೇವ, ಶಂಭೋ ಗುರುದೇವ. ನಾರಾಯಣ ನಾರಾಯಣ. ನಾರದ ಮಹಾತ್ಮರೇ, ಮಹೇಂದ್ರ, ಈ ಎಲ್ಲಾ ಗಲಭೆಗೂ ನೀವೇ ಕಾರಣ ಎಂದು ತೋರುತ್ತಿರುವುದಲ್ಲ. ನಾರಾಯಣ ನಾರಾಯಣ. ಈಗ ಚೆನ್ನಾಯಿತು. ಇದ್ದ ವಿಚಾರವರು ಇದ್ದಾಗೆ ಹೇಳಿದ್ರೆ ಕೆಂಡದಂತ ಕೋಪೇಕ ಮಹೇಂದ್ರ. ನಾನೇನು ಬರುತ್ತೇನೆ. ಪೂಜ್ಯರೇ, ಮಹೇಂದ್ರ, ಹಾಗಾದರೆ ನನ್ನ ಯಾಗದ ಗತಿ? ಯಾಗ ತಾನೆ ಮತ್ತೊಮ್ಮೆ ಮಾಡಿದ್ರಾಯ್ತು. ನಾನೇನು ಬರುತ್ತೇನೆ. ಹಾಗಾದರೆ ತಾವಿನ್ನು ಹೋಗಿ ಬರುವ. ನಾರಾಯಣ ನಾರಾಯಣ. ದಿವ್ಯಾಮೃತ ಪಾನ ನೀನೇ ನನ್ನ ಪ್ರಾಣ.